ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಂತಂದ್ರೆ ನಾ ಹೊಂಟೀನಿ ನಮ್ಮ ಅಪ್ಪಾಜಿ ಅವ್ರಿಗೆ ಅಲ್ಲೇ ರಕ್ಷಾ ಬಂಧನ್ ಸೆಲೆಬ್ರೇಟ್ ಮಾಡೋಕೆ ನಮ್ಮ ಅಣ್ಣಗಳಿಗೆ ರಾಖಿ ಕಟ್ಟಿ ಅಲ್ಲೇ ಹೋಗುವಂತ ಬರ್ರಿ. ನಾನು ನಿಮಗೆ ಕರ್ಕೊಂಡು ಹೋಗ್ತೀನಿ ನಮ್ಮ ಊರಿಗೆ, ನನ್ನ ಜೊತೆ ನೀವು ಬರ್ರಿ. ಹಂಗೆ ಇಲ್ಲೆಲ್ಲ ಬ್ಯಾಗ್ ಅದು ಎಲ್ಲ ಪ್ಯಾಕ್ ಮಾಡಿ ತೊಗೊಂಡು ಹೊಂಟೇವಿ. ಸೊ ಬರೀ ಲೆಟ್ಸ್ ಗೋ. ಸೊ ರಾಖಿ ಹಬ್ಬದ ದಿನ ನಾವು ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ರೀ. ಸೊ ಇವಾಗ ರಾಖಿ ಕಟ್ಬೇಕಂತ ಇಲ್ಲಿ ನೋಡಿರಿ ನಮ್ಮ ಅಣ್ಣನ ಮಗಳಿಗೆ ಆದ್ಯ ಅಂತ ಭಾಳ ಚಂದ ಕ್ಯೂಟಾಗಿ ರೆಡಿಯಾಗಿದ್ರು ಎಲ್ಲ ಮನೆಯಾಗಿನ ಮಕ್ಳು ಅವತ್ತು. ಸೊ ಇಲ್ಲೇ ನಮ್ಮ 4ನೇ ಅಣ್ಣ ರೀ ಇವ್ರೆ. ಸೊ ಇವ್ರಿಗೆ ಫಸ್ಟ್ ರಾಖಿ ಕಟ್ಟೋ ಮತ್ತು ಸೊ ನಮ್ಮ ಕಡೆ ನಾವಂತೂ ಹಿಂಗೆ ಕಟ್ತೇವೆ. ನೀವು ಒಂದೊಂದು ಕಡೆ ಒಂದೊಂದು ಥರ ಕಟ್ತಾರೆ ರಾಖಿನ. ಸೊ ಆ ಕಡೆ ನಮ್ಮ ಚುಟು ನಮ್ಮ ಕಾಕಾಗೆ ಏನು ಮಾಡತ್ತಾಳಿಕಿ ಅಂತಂದು ನೋಡ್ಕೊಂಡು ಕೂತಾನ. ಇವಾಗ ನಾನು ಕೂಡ ನಮ್ಮ ಸಣ್ಣ ಅಣ್ಣಗೆ ರಾಖಿ ಕಟ್ತೇನೆ. ಸೊ ಈ ರಾಖಿನ ನಾನು ನಮ್ಮ ನವನಗರಿಂದನೇ ತೊಗೊಂಡು ಹೋಗಿದ್ದೆ. ನಂಗೆ ಅದು ಭಾಳ ಇಷ್ಟ ಆಗಿತ್ತು. ಭಾಳ ಕಿತ್ತಿ ಹುಡುಕಿದ ಮೇಲೆ ಇವು ಸಿಕ್ಕಿದ್ವೆ. ಕಲೆಕ್ಷನ್ಸ್ ಭಾಳ ಸಿಗ್ತಾವೆ ನಿಮ್ಮ ನವನಗರದಾಗ, ಬಟ್ ನಂಗೆ ಅದು ಭಾಳ ಇಷ್ಟ ಆಯ್ತು. ಸೊ ಅದನ್ನು ನಾನು ತೊಗೊಂಡೋಗಿದ್ದೆ 4. ಸೊ ಇಲ್ಲೇ ನಮ್ಮ ಫಸ್ಟ್ ಅಣ್ಣ ರೀ ಇವ್ರೆ. ಇವ್ರಿಗೆ ಕೂಡ ನಾನು ರಾಖಿ ಕಟ್ಟಿದೆ. ಇವ್ರು ಬಂದ ನಮ್ಮ 3ನೇ ಅಣ್ಣ. ಸೊ ಇವರಿಗೂ ಕೂಡ ರಾಖಿ ಕಟ್ಟಿದೆ ನಾನು. ಹಾಗಾಗಿ ನಮ್ಮ ಫುಲ್ ಮಕ್ಕಳ ಗ್ಯಾಂಗ್ ಅವರು ರಾಖಿ ಕಟ್ಟಿದ್ದಾರೆ ಅವ್ರ ತಮ್ಮಗಳಿಗಿಬ್ರಿಗೂ. ರಾಖಿ ಕಟ್ಟಿ ಸೆಲೆಬ್ರೇಟ್ ಮಾಡಿದ್ವಿ. ಅವ್ರು ಸಣ್ಣ ಸಣ್ಣ ಹುಡುಗರೆಲ್ಲ ಭಾಳ ಚಂದ ರೆಡಿಯಾಗಿದ್ರಿ ಅವತ್ತು. ಫುಲ್ ಟ್ರೆಡಿಷ್ನಲ್ ವೈಬ್ ಚಂದ. ಅವರು ಈ ಥರ ರಾಖಿ ಕಟ್ಟಿ ಸೆಲೆಬ್ರೇಟ್ ಮಾಡಿದ್ದಾರೆ ಎಲ್ಲರೂ. ಸೊ ಅವತ್ತಿನ ನಾನು ನಮ್ಮ ಅಜ್ಜಿ ಮರಿಗೆ ಹೋದೆ ಅಲ್ಲೇ ಕುಷ್ಟಗಿಗೆ. ಅಲ್ಲೇ ನಮ್ದು ಅಜ್ಜಾರ್ದು ಮತ್ತು ಮಾಮಂದು ತಿಥಿ ಇತ್ತು. ಸೊ ಅಲ್ಲೇ ನಾವು ಹೋಗಿ ಧೂಪ ಹಾಕಿ ಹೋದ್ವಿ ರೀ. ಸೊ ನೆಕ್ಸ್ಟ್ ಏನು ರಾಖಿ ಕಂಟಿನ್ಯೂ ಮಾಡಿದ್ವಿ ಇಲ್ಲೇ ನಮ್ಮ ಕುಷ್ಟಗಿದಾಗ. ನಮ್ಮ ಧನುಷ್ ಮತ್ತು ತನುಶ್ರಿದ ರಕ್ಷಾಬಂಧನ. ಸೊ ಅಕ್ಕಿಗೆ ಮತ್ತು ಅವನಕ್ಕಿಂತ ಫುಲ್ ಎಕ್ಸೈಟ್ ಮತ್ತು ಕ್ಯೂರಿಯಾಸಿಟಿ ಅಕ್ಕಿಗಿತ್ತ. ಫುಲ್ ಖುಷಿಯಾಗಿ ಮಸ್ತ್ ರೆಡಿಯಾಗಿದ್ಲ. ರೆಡಿಯಾಗಿ ಅವ್ರ ಅಣ್ಣಗೆ ರಾಖಿ ಕಟ್ಟಿ ಆರತಿ ಮಾಡತ್ತಾಳೆ ನೋಡ್ರಿ. ಇವ್ರು ಭಾಳ ದಿನ ಆದಮೇಲೆ ಬಂದೇನಿ ಇವ್ರಿಗೆ ಅಂತಂದು ಹಂಗೆ ಪಿಜ್ಜಾ ಪಾರ್ಟಿ ಮಾಡೋಣ ಅಂತ ಒಂದು ಪಿಜ್ಜಾನೂ ಆರ್ಡ್ರ್ ಮಾಡಿದ್ವಿ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂತಂದ್ರೆ ಇಲ್ಲೇ ಕುಷ್ಟಗಿದಾಗ ಏನಂತಂದ್ರೆ ಯಾವುದೇ ಥರ ಡಾಮಿನೋಸ್ ಮತ್ತು ಪಿಜ್ಜಾ ಹಟ್ ಅವೈಲೇಬಲ್ ಇಲ್ಲ. ಸೊ ಪಿಜ್ಜಾ ತಿನ್ಬೇಕಂತಂದ್ರೆ ಒಂದು ಬೇಕ್ರಿ ಹೋಗ್ಬೇಕು, ಇಲ್ಲಾಂದ್ರೆ ಬೇಕ್ರಿದವ್ರಿಗೆ ಕಾಲ್ ಮಾಡಿ ಆರ್ಡ್ರ್ ಮಾಡಬೇಕು. ಅವರು ಹೋಮ್ ಡೆಲಿವರಿ ಮಾಡ್ತಾರೆ. ಸೊ ಈಕಿ ನಮ್ಮ ಕ್ವೀನ ಚಂದ ಮಸ್ತ್ ರೆಡಿಯಾಗಿದ್ಲ, ಕ್ಯೂಟ್ ಕಾಣತ್ತಿಲ್ಲ ಅವತ್ತು ಫುಲ್ಲ. ಹಂಗೆ ಒಂದು ಕ್ಲಿಪ್ ಇರಲಿ ಅಂತ ವಿಡಿಯೋನು ಮಾಡಿಕೊಂಡೆ. ಸೊ ಎಲ್ಲ ಆತ ಊಟ ಗಿಟ ಮಾಡ್ಕೊಂಡು ಮಸ್ತ್ ರಾತ್ರಿ ನಾನು ಆಕಿ ವಾಕಿಗೆ ಹೋಗಿದ್ವಿ ಹೊರಗಡೆ. ಹಂಗೆ ಯಾರು ಇರಲಿಲ್ಲ ಅಂತ ಹಂಗೆ ಒಂದು ವಿಡಿಯೋನು ಮಾಡ್ಕೊಂಡ್ವಿ ರಾತ್ರಿ ಹೊತ್ತು. ಸೊ ಇದು ಅವ್ರ ಮನೆಯೊಳಗೆ ಇದ್ದಿದ್ದು ಮೀಯವ. ಈಗ ಮತ್ತು ವಾಪಸ್ ಹುಬ್ಳಿಗೆ ಹೊರಡೋ ಸಮಯ. ಹಂಗೆ ಮನೆಗೆ ಬಂದು ಎಲ್ಲರಿಗೂ ಬಾಯ್ ಹೇಳಿ ಮತ್ತು ನಾವು ಹೊಂಟ್ವಿ ರೀ. ನಾವು ಕಾರ್ನಾಗ ವಾಪಸ್ ಹುಬ್ಳಿಗೆ ಹೊಂಟ್ವಿ ರೀ. ಮತ್ತು ಕಾಲೇಜಿಗೆ ಹೋಗ್ಬೇಕು, ಮತ್ತು ಕಾಲೇಜು ಸ್ಟಾರ್ಟ್ ಆಗಿತ್ತು. ಸೊ ಹಾಗಾಗಿ ನಾನು ವಾಪಸ್ಸು ಊರಿಗೂ ಬರಾಕತ್ತಿದ್ದೆ. ಅವತ್ತಿನ ದಿನ ಮಳೆನೂ ಇತ್ತು, ಬಿಸಿಲು ಇತ್ತು. ಹಂಗೆ ಮೋಡ ಭಾಳ ಚಂದ ಕಾಣತ್ತಿದ್ವಿ ಅಂತ ಮೋಡದ ಮತ್ತು ಒಂದಿಟ್ಟು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ನೀವು ನೋಡಿರಿ, ಅಲ್ಲಿ ನೋಡಿದ್ರೆ ಬರೀ ಹೊಲ ಫುಲ್ ಗ್ರೀನರಿ ಈ ಸೈಡೆಲ್ಲ. ಬಾಯ್ ಕುಷ್ಟಗಿ ಅಂತ ಹೇಳ್ತಾ ನಾನು ಹಂಗೆ ಬಂದೆ ಹುಬ್ಳಿಗೆ. ಅವತ್ತೇನೋ ಕ್ಲೌಡ್ಸ್ ಚಂದ ಕಾಣತ್ತಿದ್ವಿ ಅಂತ ಹಂಗೆ ಒಂದು ವಿಡಿಯೋನು ಮಾಡ್ಕೊಂಡಿರಿ ಅವನು. ಸೊ ರಕ್ಷಾಬಂಧನಿನ ವ್ಲಾಗ್ ನೀವು ನೋಡಿದ್ರಿ. ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗೈತೆ ಅನ್ಕೊತೀನಿ. ಇನ್ನೊಂದು ಸೊ ಇಲ್ಲಿ ಬಂದು ನಾವು ಅಪ್ಪಾಜಿ ಊರಿನಾಗ ನಾವು ಕನ್ಸ್ಟ್ರಕ್ಷನ್ ಆಲ್ರೆಡಿ ಸ್ಟಾರ್ಟ್ ಆಗೈತಿ. ಮನೇದು ಇನ್ನೂ ವರ್ಕ್ ಐತಿ. ಸೊ ಅದೆಲ್ಲ ಆದಮೇಲೆ ನಾನು ಆ ವಿಡಿಯೋ ಕೂಡ ಹಾಕ್ತೀನಿ ಮನೇದ. ಸೊ ಬಾಯ್ ಗಾಯ್ಸ್, ಮತ್ತು ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬನ್ನು ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.